ಎಲ್ಲರಿಗೂ ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಮರಿದೆ ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಇದೀಗ ಸಂಜಯ್ ಮಂಜ್ರೇಕರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಅಂತಂದ್ರೆ, ಭಾರತ ಮುಂದೆ ಬರೋ ಅಂದ್ರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸೀರೀಸ್ಗೆ ಆಸ್ಟ್ರೇಲಿಯಾಗಾದ್ರೆ ನಮ್ಮ ಭಾರತದ ತಂಡದವರೆಲ್ಲ ಟೂರ್ ಆದ್ರೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಾರಣದಿಂದಾಗಿ ಸಂಜಯ್ ಮಂಜ್ರೇಕರ್ ಅವರು ಒಂದು ಇವರಿಗೆ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಎಸ್ಪೆಷಲಿ ಇಲ್ಲಿ ಭಾರತದ ಬ್ಯಾಟರ್ಸ್ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಪಂದ್ಯಗಳು ಅಭ್ಯಾಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಮುಖ್ಯವಾಗಿ ಅವಶ್ಯಕತೆ ಆಗಿರುವುದು ಇವಾಗ ಅಭ್ಯಾಸ ಮಾಡುವುದು. ಇಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವಾಗ ಸದ್ಯ ಅಭ್ಯಾಸ ಮಾಡಿ ಮುಂದೆ ಟೆಸ್ಟ್ಗೆ ತೆರಳುವುದು ಉತ್ತಮ ಮತ್ತು ಅವರಿಗೆ ಹೆಚ್ಚು ಅಭ್ಯಾಸ ಮಾಡುವುದು ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಎಂದು ಇವರು ಸಂಜಯ್ ಮಂಜ್ರೇಕರ್ ಆದ್ರೆ ಹೇಳಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರ ಫಾದರ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಅಂತಂದ್ರೆ, ನನ್ನ ಮಗನ ಸಂಜು ಸ್ಯಾಮ್ಸನ್ ಅವರ 10 ವರ್ಷಗಳ ಏನಾದ್ರೂ ವೃತ್ತಿ ಜೀವನ ಅಂದ್ರೆ 10 ವರ್ಷಗಳ ಕ್ರಿಕೆಟ್ ಲೈಫ್ ಆಗೋಕೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, MS ಧೋನಿ ಮತ್ತು ರಾಹುಲ್ ದ್ರಾವಿಡ್ ಈ 4 ಜನ ನನ್ನ ಮಗನ ಅಂದ್ರೆ ಸಂಜು ಸ್ಯಾಮ್ಸನ್ ಅವರ ಲೈಫ್ ಆದ್ರೆ ಹಾಳು ಮಾಡಿದ್ದಾರೆ 10 ವರ್ಷದಲ್ಲಿ ಅಂದು ಇವರು ಸಂಜು ಸ್ಯಾಮ್ಸನ್ ಅವರ ಫಾದರ್ ಆದ್ರೆ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, 10 ವರ್ಷ ಅಂದ್ರೆ ಕೆಲವು ವರ್ಷಗಳಿಂದ ಸಂಜು ಸ್ಯಾಮ್ಸನ್ ಅವರಿಗೆ ಆಪರ್ಚುನಿಟಿ ಸಿಗ್ತಾ ಇತ್ತು ಟೀಮ್ ಇಂಡಿಯಾದಲ್ಲಿ. ಆದ್ರೆ ಅದನ್ನು ಕರೆಕ್ಟ್ ಆಗಿ ಬಳಸ್ಕೊಳ್ತಾ ಇರ್ಲಿಲ್ಲ ಸಂಜು ಸ್ಯಾಮ್ಸನ್ ಅವರು ಅಂತಾನೆ ಹೇಳ್ಬೋದು. ಇನ್ನು ಸಂಜು ಸ್ಯಾಮ್ಸನ್ ಅವರ ಅಪ್ಪ ಹೇಳೋದು ಒಂಥರ ನೋಡೋದಾದ್ರೆ, ಇನ್ನೊಂಥರ ಏನಪ್ಪಾ ಅಂತಂದ್ರೆ, ಇನ್ನು ಸಂಜು ಸ್ಯಾಮ್ಸನ್ಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗ್ತಿತ್ತು. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಅಷ್ಟೊಂದು ಅದನ್ನು ಉಪಯೋಗ ಮಾಡ್ಲಿಲ್ಲ ಅಂತಾನೆ ಹೇಳ್ಬೋದು. ಸಂಜು ಸ್ಯಾಮ್ಸನ್ಗೆ ನೀವೆಲ್ಲ ನೋಡಿರ್ಬೋದು, ಕೆಲವು ವರ್ಷಗಳಿಂದ ಆಪರ್ಚುನಿಟಿಗಳು ಕೂಡ ಸಿಗ್ತಾ ಇತ್ತು. ಆದ್ರೆ ಅದನ್ನು ಯೂಸ್ ಮಾಡಿಕೊಳ್ತಿರ್ಲಿಲ್ಲ ಸಂಜು ಸ್ಯಾಮ್ಸನ್ ಅಂತಾನೆ ಹೇಳ್ಬೋದು. ಆದ್ರೆ ಇದೀಗ ಸಂಜು ಸ್ಯಾಮ್ಸನ್ ಅವರ ಫಾದರ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು ವಿರಾಟ್ ಕೊಹ್ಲಿ, MS ಧೋನಿ, ರೋಹಿತ್ ಶರ್ಮಾ ಮತ್ತು ರಾಹುಲ್ ದ್ರಾವಿಡ್ ರಿಲೇಟೆಡ್ ಮತ್ತು ಅವರಿಗೆ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಅವರ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ತಂದೆಯ ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನನ್ನ ಮಗನ 10 ಜೀವನದ ಕ್ರಿಕೆಟ್ ಕೆರಿಯರ್ ಲೈಫ್ ಆದ್ರೆ ಹಾಳಾಗಿದೆ, ಅದು ಈ 4 ಜನರಿಂದ ಎಂದು ಸಂಜು ಸ್ಯಾಮ್ಸನ್ ಅವರ ತಂದೆ ಆದ್ರೆ ಹೇಳ್ತಾ ಇದ್ದಾರೆ. ನನ್ನ ಮಗ 10 ವರ್ಷಗಳಿಂದ ಕಷ್ಟಪಟ್ಟಿದ್ದಾನೆ ಮತ್ತು ಅಂತ ಆಪರ್ಚುನಿಟಿಗಳು ಕೂಡ ಸಿಗ್ತಾ ಇಲ್ಲ ನನ್ನ ಮಗನಿಗೆ. ಆದ್ರೆ ಇವಾಗ ಅವನ ಏನು ಸ್ಟ್ರೆಂತ್ ಅಂದು ಪ್ರೂವ್ ಮಾಡಿದ್ದಾನೆ ಎಂದು ಸಂಜು ಸ್ಯಾಮ್ಸನ್ ಅವರ ತಂದೆ ಆದ್ರೆ ಹೇಳಿದ್ದಾರೆ. ಇನ್ನೊಂದು ಹೇಳಿದ್ದಾರೆ, ನನ್ನ ಮಗ ಮತ್ತು ಅವನು ಎಷ್ಟು ಹರಟಾಗಿದ್ದ, ಎಷ್ಟು ನೋವು ತಿಂದಿದ್ದಾನೆ ಎಂದು ನನಗೆ ಗೊತ್ತು ಅಂದು ಸಂಜು ಸ್ಯಾಮ್ಸನ್ ಅವರ ತಂದೆ ಆದ್ರೆ ಹೇಳಿದ್ದಾರೆ. ಇಲ್ಲಿ ಸಂಜು ಸ್ಯಾಮ್ಸನ್ ಅವರ ತಂದೆ ಕಡೆಗೆ ನೋಡೋದಾದ್ರೆ, ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಹರ್ಟ್ ಆಗ್ತಿದೆ. ಮತ್ತು ಈ ಕಡೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಮತ್ತು MS ಧೋನಿ, ರಾಹುಲ್ ದ್ರಾವಿಡ್ ಕಡೆಗೆ ನೋಡೋದಾದ್ರೆ, ಅವರು ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಮತ್ತು ಆಪರ್ಚುನಿಟಿಗಳೆಲ್ಲ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಅಷ್ಟೊಂದು ಸಂಜು ಸ್ಯಾಮ್ಸನ್ ಅವರೇ ಯೂಸ್ ಮಾಡ್ಕೊಂಡಿಲ್ಲ ಮತ್ತು ಡಕ್ಔಟ್ 9+ ರನ್ 10+ ರನ್ ಈ ತರ ಔಟ್ ಆಗ್ತಿದ್ರ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಒಂದ್ ಕಡೆಗೆ ನೋಡಕ್ ಹೋಗ್ತು ಅಂತಂದ್ರೆ, ಸಂಜು ಸ್ಯಾಮ್ಸನ್ ಅವರಿಗೆ ಆಪರ್ಚುನಿಟಿ ಸಿಗ್ತಾ ಹೋದಂತೆಲ್ಲ ಅವರು ಅದನ್ನ ಉಪಯೋಗ ಮಾಡ್ಕೊಳ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಅವಾಗೆಲ್ಲ ಬ್ಯಾಡ್ ಲಕ್ ಸಂಜು ಸ್ಯಾಮ್ಸನ್ಗೆ ಬ್ಯಾಡ್ ಟೈಮೇ ಎದುರಾಗಿತ್ತು. ಆದ್ರೆ ಇವಾಗ ಗುಡ್ ಲಕ್ ಮತ್ತು ಎಲ್ಲ ಟೈಮ್ ಆದ್ರೆ ಕೂಡಿ ಬಂದಿದೆ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಕೂಡ ಈ ವರ್ಷ ಅತ್ಯುನ್ನತ ಅವರ ಬ್ಯಾಟಿಂಗ್ ಬಲ ಏನಂದು ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಏನ್ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಗುಜರಾತ್ ಟೈಟನ್ಸ್ಗೆ ಈ ಬಾರಿ ಬ್ಯಾಟಿಂಗ್ ಕೋಚ್ ಕೂಡ ಚೇಂಜ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಾರಿಯ ಗುಜರಾತ್ ಬ್ಯಾಟಿಂಗ್ ಕೋಚ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಅಂಡ್ ಬ್ಯಾಟಿಂಗ್ ಕೋಚ್ ಬಂದ್ಬಿಟ್ಟು ಈ ಬಾರಿ ಪಾರ್ಥಿವ್ ಪಾಟೀಲ್ ಆದ್ರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಆದ್ರೆ ಈ ಬಾರಿ ಬ್ಯಾಟಿಂಗ್ ಕೋಚ್ ಆದ್ರೆ ಆಗಿದ್ದಾರೆ. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಇದೀಗ ದೀಪಕ್ ಚಾರ್ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಅದು CSK ರಿಲೇಟೆಡ್. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದೀಪಕ್ ಚಾರ್ ಅಂತಂದ್ರೆ, ಈ ಬಾರಿ ನನ್ನ CSK ತಂಡ ರಿಲೀಸ್ ಆದ್ರೆ ಮಾಡಿದೆ, ಆದರೆ ಕಳೆದ ಮೆಗಾ ಆಕ್ಷನ್ ನಲ್ಲಿ ಕೂಡ ನನ್ನನ್ನು CSK ತಂಡ ಆದ್ರೆ ರಿಲೀಸ್ ಮಾಡಿತ್ತು. ಆದರೆ ಅವರು ನನ್ನನ್ನು ತೆಗೆದುಕೊಳ್ಳುತ್ತಾರೆ ಎಂದು ನನಗೆ ನಂಬಿಕೆ ಇದೆ. ಯಾಕಂತಂದ್ರೆ, ಇನ್ನು ಕಳೆದ ಮೆಗಾ ಆಕ್ಷನ್ ನಲ್ಲಿ ಕೂಡ ನನ್ನ CSK ತಂಡ ರಿಲೀಸ್ ಆದ್ರೆ ಮಾಡಿತ್ತು, ಮತ್ತೆ ಎಲ್ಲವನ್ನು ಬಿಟ್ಟು ನನ್ನ ಬೈಬ್ಯಾಕ್ ಕೂಡ ಮಾಡಿಕೊಂಡ್ರು. ಆ ಕಾರಣದಿಂದಾಗಿ ನಾನು ಬಿಲೀವ್ ಬಿಡ್ತೇನೆ CSK ತಂಡದ ಮೇಲೆ. ಈ ಬಾರಿ ನನ್ನ 100% ತಗೊಂತಾರೆ ಅಂತ ಹೇಳಕ್ಕಾಗಲ್ಲ, ಆದ್ರೆ
ನನಗೆ ಅನಿಸ್ತಾ ಇದೆ ಈ ಬಾರಿ CSK ತಂಡ ಮತ್ತೆ ನನ್ನ ಬೈಬ್ಯಾಕ್ ಮಾಡ್ತಾರೆ ಅಂತಂದು ದೀಪಕ್ ಚಾರ್ ಆದ್ರೆ ಹೇಳಿದ್ದಾರೆ. ಇನ್ನು ಕೊನೆ 5ನೇ ಅಪ್ಡೇಟ್ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ರಿಕ್ಕಿ ಪಾಂಟಿಂಗ್ ಅವರು ಗೌತಮ್ ಗಂಭೀರ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಅಂತಂದ್ರೆ, ನಾನು ವಿರಾಟ್ ಕೊಹ್ಲಿ ಫಾರ್ಮ್ ಬಗ್ಗೆ ಮಾತನಾಡಿಲ್ಲ, ಅವನು ಒಳ್ಳೆಯ ಕ್ಲಾಸ್ ಬ್ಯಾಟರ್, ಅವನಿಗೆ ನಾನು ಫಾರ್ಮ್ ಬಗ್ಗೆ ಮಾತನಾಡಿಲ್ಲ. ಆದರೆ ಈ ಗೌತಮ್ ಗಂಭೀರ್ ಯಾರು ಗುರು? ಗೌತಮ್ ಗಂಭೀರ್ ಅವರು ನಾನು ಫಾರ್ಮ್ ಬಗ್ಗೆ ಮಾತಾಡಿಲ್ಲ ಮತ್ತು ಈ ತರ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರ ಎಂದು ಗೌತಮ್ ಗಂಭೀರ್ ಅವರಿಗೆ ಇವರು ರಿಕ್ಕಿ ಪಾಂಟಿಂಗ್ ಅವರು ಸ್ವಲ್ಪ ಬೈದಿದ್ದಾರೆ ಅಂತಾನೆ ಹೇಳ್ಬೋದು. ಅವನು ಮಳ್ಳು ಕ್ಯಾರೆಕ್ಟರ್ ತರ ಇದ್ದಾನೆ ಗೌತಮ್ ಗಂಭೀರ್ ಎಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ರಿಕ್ಕಿ ಪಾಂಟಿಂಗ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಕೆಲವು ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಬಗ್ಗೆ ಕೊಟ್ಟ ಕಾರಣದಿಂದಾಗಿ ಗೌತಮ್ ಗಂಭೀರ್ ಅವರು ಕೂಡ ಅವರಿಗೆ ಒಂದು ಬ್ಯಾಡ್ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಮತ್ತು ಆ ಕಾರಣದಿಂದಾಗಿ ಇದೀಗ ರಿಕ್ಕಿ ಪಾಂಟಿಂಗ್ ಅವರು ಇವರಿಗೆ ಗೌತಮ್ ಗಂಭೀರ್ಗೆ ಅವರಿಗೆ ಬೈದಿದ್ದಾರೆ ಅಂತಾನೆ ಹೇಳ್ಬೋದು. ನಾನು ವಿರಾಟ್ ಕೊಹ್ಲಿಯ ಫಾರ್ಮ್ ಬಗ್ಗೆ ಮಾತನಾಡಿಲ್ಲ, ಅವನು ಒಳ್ಳೆಯ ಕ್ಲಾಸ್ ಬ್ಯಾಟರ್ ಮತ್ತು ಅವನಲ್ಲಿ ಕೂಡ ಕ್ಲಾಸ್ ಬ್ಯಾಟಿಂಗ್ ಸಖತ್ತಾಗಿ ಇದೆ, ಆದರೆ ನಾನು ವಿರಾಟ್ ಕೊಹ್ಲಿಯ ಫಾರ್ಮ್ ಬಗ್ಗೆ ಮಾತೇ ಆಡಿಲ್ಲ ಎಂದು ಇವರು ರಿಕ್ಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ಈ 5 ಅಪ್ಡೇಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.